ಏನಾದರೂ ಸೈಂಟಿಫಿಕ್ ಆಗಿ ಸಜೆಷನ್ಸ್ ಕೊಡ್ತಕ್ಕಂಥ ಟನಲ್ ರೋಡ್ಗಿದ್ರೆ ಅದು ಕೊಡಲಿ. ಟನಲ್ ರೋಡೇ ಬೇಡ ಅಂತ ಹೇಳುವಂಥದ್ದಕ್ಕೆ ಇವ್ರು ನಿಜವಾಗ್ಲೂ ಕೂಡ ಬೆಂಗಳೂರಿನ ವಿರೋಧಿಗಳು ಅಂತ ಹೇಳೋದಕ್ಕೆ ಬಯಸ್ತಾರೆ. ನೋಡಿ, ಇವರೆಲ್ಲ ಈ ಥರ ಇದು ಮಾಡಿ ಇದು ಬಿಟ್ಟು ಇನ್ನೊಂದು ಮಾಡಿ ಅದು ಬಿಟ್ಟು ಆಯ್ತು ಮೆಟ್ರೋ ಯಾಕೆ ಮಾಡ್ಬೇಕು ಮತ್ತೆ? ಅಷ್ಟು ದುಡ್ಡು ಮೆಟ್ರೋ ಮೇಲೆ ಖರ್ಚು ಮಾಡೋ ಬದಲು ಬೇರೆದೇನೋ ಮಾಡ್ಬೋದಾಗಿತ್ತಲ್ಲ. ಮೆಟ್ರೋ ಯಾವಾಗ ಶುರು ಆಗಿತ್ತು? ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಮೆಟ್ರೋ ಯೋಜನೆ. ಆಮೇಲೆ ಧರಮ್ ಸಿಂಗ್ ಅವ್ರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವ್ರು ಬಂದು ಅದಕ್ಕೆ ಶಿಲಾನ್ಯಾಸ ಹಾಕಿದ್ರು. ಆಯ್ತಾ? ಈಗ ಎಷ್ಟು ವರ್ಷ ಆಯ್ತದು? ಇವೆಲ್ಲ ಇವತ್ತು ಒಂದು ದಿವಸದಲ್ಲಿ 2 ದಿವಸ ಆಗುವಂಥ ಕೆಲಸ ಅಲ್ಲ. ಇವತ್ತು ಶುರು ಮಾಡಿದ್ರೆ ಏನು 5 ವರ್ಷಕ್ಕೆ 10 ವರ್ಷಕ್ಕೆ ಇದೆಲ್ಲ ಪೂರೈಕೆ ಆಗ್ತದೆ. ಈಗ ನಾವೇನು ಮಾಡದೇನೆ ಹೋದ್ರೆ ಮುಂದೆ ಭವಿಷ್ಯ ಏನು? ಈಗ ನಾವು ಟನಲ್ ಮಾಡಿದ ತಕ್ಷಣ ಬರೋ ವರ್ಷಕ್ಕೆ ಚುನಾವಣೆ ಮುಂಚೆ ಏನಾಗುವುದಿಲ್ಲ ಇದು. ಅದು ನಮ್ಮ ಸರ್ಕಾರ ಇರುತ್ತೋ ಇಲ್ಲವೋ ಗೊತ್ತಿರೋದಿಲ್ಲ ನಮಗೆ. ಅದೇ ನಾವು ಮಾಡ್ತಾ ಇರುವಂಥದ್ದು ನಗರಕ್ಕೋಸ್ಕರ. ನಾಳೆ ಇನ್ನೊಂದು ಸರ್ಕಾರನೇ ಬರ್ಬೋದು, ನಮ್ಮ ಸರ್ಕಾರನೇ ಇರ್ಬೋದು, ಇನ್ಯಾರೋ ಲೀಡರ್ಶಿಪ್ ಅಲ್ಲಿ ಇರ್ಬೋದು. ಅದೆಲ್ಲ ಮುಖ್ಯ ಅಲ್ಲ ತಾನೇ. ಇವೆಲ್ಲ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸು. ಇನ್ನೊಂದ್ ಕಡೆ ಒಂದು ಫ್ಲೈಓವರ್ ಕಟ್ಟಬೇಕು, ಇನ್ನೊಂದ್ ಕಡೆ ಒಂದು ರೋಡ್ ಮಾಡಬೇಕು, ಅದು ಬೇರೆ ಪ್ರಶ್ನೆ. ಅದು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಈಗ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದಕ್ಕೆ ದೊಡ್ಡ ಒಂದು ಪ್ರಯತ್ನವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಏನಾದ್ರೂ ಮಾಡಿ ಅದನ್ನ ಒಂದು ತೀರ್ಮಾನ ತಗೊಂಡ್ಬರ್ಬೇಕು ಅಂತೇಳಿ ಒಂದು ಹೊಸ ಪ್ರಪೋಸಲ್ ಇಷ್ಟು ವರ್ಷ ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೂ ಕೂಡ ಆಗ್ಲಿಲ್ಲ. ಯಾಕಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಅದು ಇದು ಸಮಸ್ಯೆಗಳು. ಇವ್ರು ಬಂದ್ಮೇಲಂತೂ ಅದರ ಬಗ್ಗೆ ತಿರುಗೂ ನೋಡ್ಲಿಲ್ಲ. ಇವರು ಬೊಮ್ಮಾಯಿ ಯಡಿಯೂರಪ್ಪ ಅವ್ರ ಸರ್ಕಾರಗಳಿದ್ದಾಗ ತಿರುಗೂ ನೋಡ್ಲಿಲ್ಲ PRR ಬಗ್ಗೆ. ಒಂದ್ ದಿವಸನೂ ಕೂಡ ಹೆಂಗಪ್ಪ ಮಾಡೋದು ಅಂತ ಯೋಚನೆ. ಈಗ ನಮ್ಮವ್ರು ಕೂತ್ಕೊಂಡು ಹೇಗಾದ್ರೂ ಮಾಡ್ಬೇಕದನ್ನಂತ ಹೇಳಿ ಪ್ರಯತ್ನ ಮಾಡಿ ಅದಕ್ಕೇನೆ ಒಂದು ಪ್ರತ್ಯೇಕವಾದಂತ ಕಂಪನಿ ತರ ರಚನೆ ಮಾಡಿ, ಅದ ಹೆಸರು ಜ್ಞಾಪಕ ಆಗ್ತಾ ಇಲ್ಲ, ಅದನ್ನ ರಚನೆ ಮಾಡಿ ಅದ್ರ ಮುಖಾಂತರ ಮಾಡೋದಕ್ಕೆ ಇವತ್ತು ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿಸಿ ಅದಕ್ಕೆ ಈಗ ಯಾವ ತರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಹೇಗೆ ಸಾಧ್ಯ ಅಂತ ಹೇಳಿ ಈಗ ಅದು ಕೂಡ ಅದು ಮಾಡಬೇಡಿ, 30 ಅಡಿ ಬಿಡಬೇಡಿ, ಯಾರೋ ಎಕ್ಸ್ಪರ್ಟ್ ಬರ್ತಾರೆ 100 ಆಯ್ತಪ್ಪ ನೀವು ಮಾಡಿ. ಮತ್ತೆ ನೀವು ಯಾಕೆ ಮಾಡಕ್ಕಾಗಲ್ಲ ಅಂತ ಹೇಳುವಂಥವ್ರು ಮಾಡೋದಕ್ಕೆ ಹೇಗೆ ಅಂತ ಅದನ್ನ ಹೇಳಿ. ಈಗ 30 ಅಡಿ ನಾವು ಆ ಕಡೆ ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಅದು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪ್ರಾಜೆಕ್ಟ್ ನ ಫಂಡ್ ಮಾಡ್ತದೆ. ಲ್ಯಾಂಡ್ ಅಕ್ವೈರ್ ಆಗೋರಿಗೆ ಅವ್ರಿಗೂ ಕೂಡ ಇನ್ಕಮ್ ಬರ್ತದೆ. ಇಲ್ಲೋದ್ರೆ ಈ ರೋಡೇ ಆಗೋದಿಲ್ಲ ಮತ್ತೆ. ಸೊ ಇವರು ಇಷ್ಟು ನೆಗೆಟಿವ್ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ MP ಗಳು. ಅದರಲ್ಲಂತೂ ಈ ತೇಜಸ್ವಿ ಸೂರ್ಯ ಅಂತೂ ಏನೋ ಅವರೇನು ಇಂಜಿನಿಯರಾ, ಅವ್ರೇನು ಟೆಕ್ನಿಕಲ್ ಎಕ್ಸ್ಪರ್ಟಾ ಏನು? ಮೊದಲೇ ನಮ್ಮ DCM ಅವ್ರನ್ನ ಕರೆದು ಮಾತಾಡ್ಲೇಬಾರ್ದಾಗಿತ್ತು. ಯಾಕೆ ಕರೆದ್ರು ಗೊತ್ತಿಲ್ಲ. ಏನಪ್ಪ ಒಳ್ಳೇದ್ ಮಾಡೋಕ್ ಹೋದ್ರು. ಸುಮ್ನೆ ಇವ್ರು ಅದನ್ನೇ ಹಿಡ್ಕೊಂಡು ದೊಡ್ಡ ಒಂದು ಈಗ ನೆನ್ನೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಲಾಲ್ಬಾಗ್ನಲ್ಲಿ. ಲಾಲ್ಬಾಗ್ನ ನಾಶ ಮಾಡೋಕೆ ಹೊರಟು ಬಿಟ್ಟಿದೀವಿ ಅಂತೆ. ಈ ತರ ಎಲ್ಲ ಜನರಿಗೆ ನೋಡಿ ಹಿಂಗೇನೆ ಇದು. ಇವರೊಂಥರ ಜನರಿಗೆ ಲಾಲ್ಬಾಗ್ ಅಂತ ಹೇಳಿದ ತಕ್ಷಣ ಜನರಿಗೆ ಇದ್ರ ಬಗ್ಗೆ ಒಂದು ರೀತಿ ಈ ಒಂದು ಇವ್ರ ಮಾತಿಗೆ ಒಳಗಾಗ್ತಾರೆ ಅಂತ ಅವ್ರಿಗೆ ಇದೆ. ಲಾಲ್ಬಾಗ್ನ ಯಾರಾದ್ರೂ ನಾಶ ಮಾಡಕ್ಕಾಗ್ತದ? ಈಗ ನಮ್ಮಲ್ಲಿ ಸೆಂಟ್ರಲ್ ಜೈಲ್ ಇತ್ತು, ಅದನ್ನ ತೆಗೆದ್ಬಿಟ್ಟು ನಾವೇನ್ ಮಾಡೋದು? ಫ್ರೀಡಂ ಪಾರ್ಕ್ ಮಾಡೋದು. ನಮಗೂ ಕೂಡ ಪರಿಸರದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಇದೆ. ಈಗ ರೇಸ್ ಕೋರ್ಸು, ರೇಸ್ ಕೋರ್ಸ್ ತೆರವುಗೊಳಿಸ್ಬೇಕು ಅಂತ CM ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಬೇರೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ತಾ ಇಲ್ಲ, ಅದು ಒಂದು ಗ್ರೀನ್ ಏರಿಯಾ ಬರಬೇಕು ಅಂತ ಮಾಡ್ತಾ ಇದೀವಿ. ಈ ತರ ಚಿಂತನೆ ಇರೋರು ನಮಗೂ ಕೂಡ ಲಾಲ್ಬಾಗ್ ನಮಗೂ ಕೂಡ ಗೊತ್ತಿದೆ. ಇವರೊಬ್ಬರಿಗೆ ಅಲ್ಲ, ಕಬ್ಬನ್ ಪಾರ್ಕ್ ಕೂಡ ನಮಗೂ ಗೊತ್ತಿದೆ, ಲಾಲ್ಬಾಗ್ ಗೊತ್ತಿದೆ. ಹೊಸ ಪಾರ್ಕ್ಗಳು ಮಾಡೋದು ಕೂಡ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಅದಕ್ಕೆ ಇವ್ರುಗಳು ಸುಮ್ಮನೆ ಈ ತರ ಉಪಯೋಗಿಸ್ಕೊಂಡು ಏನೋ ಜನರ ಮಧ್ಯೆ ನಾವು ಬೆಂಗಳೂರಿನ ರಕ್ಷಣೆಗೆ ನಿಂತು ಬಿಟ್ಟಿದೀವಿ ಅಂತ ತೇಜಸ್ವಿ ಸೂರ್ಯ ಮತ್ತು ಕೆಲವು BJP ರಾಮಮೂರ್ತಿ ಅವರೆಲ್ಲ ಹೋಗಿದ್ದಾರೆ. ಅವ್ರಿಗೇನಾದ್ರೂ ಕಾಳಜಿ ಕಳಕಳಿ ಇದ್ರೆ ನಿಜವಾಗ್ಲೂ ಬೆಂಗಳೂರು ಬಗ್ಗೆ ಇಂಥದಕ್ಕೆಲ್ಲ ವಿರೋಧ ಮಾಡಬಾರ್ದು, ಸಹಕಾರ ಕೊಡಬೇಕು ಮತ್ತು ಎಲ್ಲ ಒಟ್ಟಿಗೆ ಸೇರ್ ಮಾಡಬೇಕು.